ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನವರೆಗೆ ನೀವೆಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೆದಂಥ ಕೈವಲ್ಯ ಪದ್ಧತಿಯ ಒಂದು ಪದ್ಯಗಳನ್ನು ಸವಿಸ್ತಾರವಾಗಿ ನೀವೆಲ್ಲ ಚಿಂತನೆ ಮಂಥನ ಮಾಡಿದ್ದೀವಿ. ಇವತ್ತಿನಿಂದ ನಮ್ಮ ನಾಡಿನಲ್ಲಿ ಪರಮ ಸಾಧು ಸಂತರಲ್ಲಿ ಒಬ್ಬರಾದಂಥ ಶಿಶುನಾಳದ ಸಂತ ಶ್ರೀ ಶರೀಫ್ ಸಾಹೇಬರ ಪದ್ಯಗಳ ಒಂದು ಒಳ ಅರ್ಥಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇಂದಿನಿಂದ ಪ್ರಾರಂಭ ಮಾಡೋಣಂತ. ಮೊದಲನೇದಾಗಿ ಈ ಕಾಯದ ಬಗ್ಗೆ ಅಂದ್ರೆ ಈ ಶರೀರದ ಬಗ್ಗೆ ಅವರು ಬರೆದಂಥ ಪದ್ಯಗಳನ್ನು ನೀವು ಚಿಂತನ ಮಂಥನ ಮಾಡೋಣಂತ. ಈ ಮಾನವ ಶರೀರ ಪರಮಾತ್ಮ ನಿರ್ಮಿಸಿದಂಥ ಒಂದು ಅತ್ಯದ್ಭುತವಾದಂಥ ಜೈವಿಕ ಯಂತ್ರ. ಈಗ ನಮಗೆ ತಿಳಿದಂಗೆ ಈ ಮಾನವ ಶರೀರವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಬ್ರಹ್ಮದೇವರಿಗೆ ಅಥವಾ ಈ ಪ್ರಕೃತಿ ಮಾತೆಗೆ ಕೋಟ್ಯಾಂತರ ವರ್ಷಗಳೇ ಬೇಕಾಯ್ತು. ಮೊದಲ ಇತರೆ ಇನ್ನುಳಿದಂಥ ಜೀವಿಗಳನ್ನು ಸೃಷ್ಟಿ ಮಾಡಿ ನಂತರ ಆ ಪರಮಾತ್ಮ ಈ ಅರಿವುಳ್ಳಂಥ ಮಾನವ ಪ್ರಾಣಿಯನ್ನು ಸೃಷ್ಟಿ ಮಾಡಿದ. ಆ ಬ್ರಹ್ಮದೇವ ಮಾನವ ದೇವನ ಸೃಷ್ಟಿ ಮಾಡಿದ್ರೆ ಆ ದೇವರ ಪ್ರತಿನಿಧಿಯಾದಂಥ ಸದ್ಗುರು ಅದಕ್ಕೆ ಸಂಸ್ಕಾರ ನೀಡಿ ಕಳೆದು ಹೋದ ಅಥವಾ ಅಂತರಂಗದಲ್ಲಿ ಅಡಗಿದಂಥ ದೈವತ್ವವನ್ನು ಮರಳಿ ಪಡೆಯುವಂಥ ಒಂದು ಧರ್ಮದ ದಾರಿಯನ್ನು ತೋರಿಸ್ತಾನೆ. ಆ ಕಾರಣದಿಂದ ಶ್ರೀ ಶರಣ ಕವಿ ಮೈಲಾರ ಬಸವಲಿಂಗ ಶರಣರು ತಮ್ಮ ಗುರುಕರ್ಣ ತ್ರಿವಿಧಿಯ 9ನೇ ಪದ್ಯದೊಳಗೆ ಹಿಂಗೆ ಹೇಳ್ಯಾರು: ನರಜೀವಿಗಳಿಗೋರ್ವ ಹರಣೆ ಕಾರಣಕರ್ತ, ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ನರಜೀವಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಹರಣೆ ಅಂದ್ರೆ ಆ ಪರಮಾತ್ಮನ ಕಾರಣಕರ್ತದನು. ಆದ್ರೆ ಹುಟ್ಟಿ ಬಂದ ಮೇಲೆ ಮಾನವ ಜನ್ಮದೊಳಗೆ ಶರಣ ಸಂತತಿಯನ್ನು ನಾವು ಸೇರಬೇಕಾದ್ರೆ, ಸನ್ಮಾರ್ಗದೊಳಗೆ ನಡಿಬೇಕಾದ್ರೆ ಗುರುವೇ ಶ್ರೀ ಸದ್ಗುರುವೇ ನೀನೇ ಅದಕ್ಕೆ ಕಾರಣಕರ್ತ ಅದಿಪ ಅಂತೇಳಿ ತಿಳ್ಕೊಂಡ ನಿನ್ನ ಅಡಿದವರಿಗೆ ನಮಸ್ಕಾರ ಮಾಡ್ತೀನಿ, ನಿನಗೆ ನಾನು ಪಡುಮಾಡ್ತೀನಿ, ನನಗೆ ಕೃಪೆ ಮಾಡು ಅಂತೇಳಿ ಹಂಗೆ ಆ ಮೈಲಾರ ಸಿಂಗರು ಶರಣರು ಕೇಳ್ಯಾರ. ಅಂದ್ರೆ ಈ ಸಮಸ್ತ ಮಾನವ ಕುಲಕ್ಕೆ ಆ ಪರಮಾತ್ಮನೊಬ್ಬನೇ ಕರ್ತದನು. ಆದರೆ ಶರಣ ಧರ್ಮದ ಸಂತಾನಕ್ಕೆ ಕರ್ತೃ ಯಾರಪ್ಪ ಅಂತಂದ್ರೆ ಶ್ರೀ ಸದ್ಗುರು ಅಂತೇಳಿ ಹೇಳ್ತಾರೆ. ಹಂಗೆ ಪ್ರತಿಯೊಂದು ಧರ್ಮಕ್ಕೂ ಆಯಾ ಧರ್ಮ ಗುರುಗಳು ಕಾರಣಕರ್ತರು ಆಗ್ಯಾರ. ಈ ಶರಣ ಧರ್ಮ ಅನ್ನುವಂಥದ್ದು ಈ ದೇಹ ಪರಮಾತ್ಮನನ್ನು ಒಲಿಸಬಂದ ಸಾಧನ ಅಂತೇಳಿ ತಿಳ್ಕೊಂಡು ಭಾವಿಸಿ ಇದನ್ನು ಸರಿಯಾಗಿ ಬಳಸುವ ವಿಧಾನವನ್ನು ವಚನಗಳ ಮೂಲಕ ಶರಣರು ಉಪದೇಶ ಮಾಡಿ ಹೋಗ್ಯಾರ. ಸಂಸಾರ ಹೇ ಸ್ಥಳದೊಳಗೆ ಈ ದೇಹದ ಮಿತಿಗಳನ್ನು ಹೇಳುತ್ತಾ ಇದು ಬಂದಿರುವುದು ಲಿಂಗವನ್ನು ಅರಿಯುವುದಕ್ಕಾಗಿ, ಅದಕ್ಕಾಗಿ ಅದನ್ನು ಸಾಧಿಸ್ತಾ ಇದ್ರೆ ಈ ದೇಹ ಈ ಜನ್ಮ ವ್ಯರ್ಥಕ್ಕತಿ ಅಂತೇಳಿ ಮಹಾದೇವಿ ಅಕ್ಕ ಒಂದು ತಮ್ಮ ವಚನದೊಳಗೆ ಹಿಂಗೆ ಹೇಳ್ಯಾರ: ಅಮೆದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವನು ಒಡಲು ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ನೀ ಅರಿ ಮರುಳೆ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರ ಈ ದೇಹ ಮಲಮೂತ್ರ ಕೀವು ತುಂಬಿಕೊಂಡೈತಿ, ಮೂಳೆ ಮಾಂಸದ ಹಂದರಾಗೈತಿ.
ಯಾವಾಗಿದ್ದು ಬಿದ್ದು ಹೋಗ್ತೀವೋ ಗೊತ್ತಿಲ್ಲ ನಮಗೆ. ಇರೋದ್ರೊಳಗನ ಆ ಪರಮಾತ್ಮನನ್ನು ಅರಿಬೇಕು ಅಂತೇಳಿ ಆ ಅಕ್ಕ ಮಹಾದೇವಿಯವರು ಕೂಡ ನಮ್ಮನ್ನು ಎಚ್ಚರಿಸ್ತಾರೆ. ಅದೇ ರೀತಿ ಅದೇ ಅಕ್ಕನವರೇ ತಮ್ಮ ಇನ್ನೊಂದು ವಚನದಲ್ಲಿ ಹಿಂಗೆ ಹೇಳ್ಯಾರಲ್ಲ, ಹಾವಿನ ಹಲ್ಲು ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ, ಕಾಯದ ಸಂಘವ ವಿವರಿಸಬಲ್ಲಡೆ, ಕಾಯದ ಸಂಘವೇ ಲೇಸು ಕಂಡಯ್ಯ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚೆನ್ನ ಮಲ್ಲಿಕಾರ್ಜುನಯ್ಯ, ನಿನ್ನೊಲಿದವರ ಕಾಯಗೊಂಡಿದ್ದರೆನ ಬೇಡ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಹಾವಿನೊಳಗೆ ವಿಷದ ಹಲ್ಲಿರ್ತಾವೆ. ಆ ವಿಷದ ಹಲ್ಲನ್ನು ಕಿತ್ತರೆ ಆ ಒಂದು ಹಾವು ಆಡ್ಸೋವಾಗ ಏನಾಕತಿ, ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಒಂದು ಸಾಧನ ಆಕತಿ. ಹಂಗೆ ದೇಹದ ವಿಕಾರಗಳನ್ನು ಗೆದ್ದು ಪರಮಾತ್ಮನನ್ನು ಒಲಿಸ್ಕೊಂಡ ಜಗತ್ತಿನೊಳಗೆ ಬದುಕೋದು ಆನಂದದಾಯಕ ಅಂತೇಳಿ ಹೇಳ್ತಾರೆ. ಅದನ್ನು ಬಿಟ್ಟು ಈ ದೇಹ ವಿಕಾರದೊಳಗೆ ಸಿಕ್ಕಿ ಹಾಕ್ಕೊಂಡ್ರೆ ಹಡದ ತಾಯಿನ ಮಗುವಿಗೆ ರಾಕ್ಷಸಿ ಆದಂಗೆ ಆಕ್ಕತಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ದೇಹದ ವಿಕಾರಗಳು ನಮ್ಮನ್ನು ಅತ್ಯಂತ ಅಧೋಗತಿಗೆ ಒಯ್ತಾವು ಅಂಥೇಳಿ ಹೇಳ್ತಾರೆ. ಈ ದೇಹವನ್ನು ಸರಿಯಾಗಿ ಪಳಗಿಸಿದರೆ ಇದು ದೇವರನ್ನು ಒಲಿಸುವಂಥ ಒಂದು ಸಾಧನಕ್ಕತಿ. ಅಷ್ಟೇ ಅಲ್ಲ, ದೇವರನ್ನೇ ಅಡಗಿಸಿಕೊಂಡಿರುವ ಗುಡಿ ಆಗೈತಿ ಅಂತೇಳಿ ಹೇಳ್ತಾರೆ ಅವರು. ಹೆಂಗಪ್ಪ ಅಂತಂದ್ರೆ, ಇಲ್ಲೇ ಒಂದು ಬಸವಣ್ಣನವ್ರ ವಚನ ನಮಗೆ ನೆನಪಾಕತಿ. ಯಾವುದು ಅಂತಂದ್ರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊಣ್ಣಿನ ಕಳಸವಯ್ಯ ಅಂತೇಳಿ ಹೇಳ್ತಾರೆ. ಹಂಗೆ ಈ ಶರೀರ ಅಂತಕ್ಕಂಥದ್ದನ್ನು ಒಂದು ದೇವಸ್ಥಾನ ಆಗೈತಿ, ಒಂದು ಗುಡಿ ಆಗೈತಿ. ಈ ದೇವಸ್ಥಾನದೊಳಗೆ ಈ ಶರೀರದೊಳಗಿದ್ದಂಥ ಆತ್ಮ ಅಂತಕ್ಕಂಥ ಪರಮಾತ್ಮ ಏನದಾನೋ ಅವನ ದೇವ ಸ್ವರೂಪದನು. ಹಂಗೆ ಶರೀಫರು ಕೂಡ ಈ ಶರಣ ಧರ್ಮದ ಶರಣರ ಬೆಂಬಲ ಹಿಡ್ಕೊಂಡ ತಮ್ಮ ಸ್ವಾನುಭವದಿಂದ ಶರೀರವನ್ನು ಕುರಿತಾಗಿ ಅನೇಕ ಪದ್ಯಗಳನ್ನು ಅವರು ರಚನೆ ಮಾಡ್ಯಾರು ಮತ್ತು ಹಾಡ್ಯಾರು. ಅವುಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಪದ್ಯಗಳ ತತ್ವಸಾರವನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ನಮ್ಮ ಬದುಕನ್ನುವಂಥದ್ದು ದಿವ್ಯತ್ವಕ್ಕೆ ಏರ್ತೈತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ಯಾರ. ಶ್ರೀ ಶರೀಫ್ ಸಾಹೇಬರ ಮೊದಲನೇ ಪದ್ಯ ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ಯಾವುದಪ್ಪ ಅಂತಂದ್ರೆ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರಲ್ಲಾಗವ ತಿಳಿದವ ಯೋಗಿ ಸಮರ್ಥ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಇತರೆ ಜೀವಿಗಳಿಗಿಂತ ಈ ಮಾನವ ಜನ್ಮ ಅತ್ಯಂತ ವಿಶಿಷ್ಟ ಆಗೈತಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಆ ಒಂದು ಪ್ರಕೃತಿ ಮಾತೆ ಆ ಬ್ರಹ್ಮದೇವ ನೀಡಿರುವಂಥ ಒಂದು ವಿಶಿಷ್ಟವಾದಂಥ ದೇಹ. ಯಾಕಪ್ಪ ಅಂತಂದ್ರೆ, ಬೇರೆ ಯಾವ ಜೀವಿಗಳಿಗೂ ಅಥವಾ ಯಾವ ಪ್ರಾಣಿಗಳಿಗೂ ಮಾತಾಡುವಂಥದ್ದು, ನಗುವಂಥದ್ದು, ಚಿಂತನ ಮಂಥನ ಮಾಡುವಂಥ ಶಕ್ತಿ ಆ ದೇವರ ಯಾರಿಗೂ ಕೊಟ್ಟಿಲ್ಲ. ಇದು ಅಲ್ಲದ ಇದು ಇಂಥ ಒಂದು ವಿಚಾರವನ್ನು ಮಾನವನಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಐತಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿವೇಕ ಪ್ರಜ್ಞೆ ಇರುವುದು ಆ ಮನುಷ್ಯನಿಗೆ ಮಾತ್ರ. ಇಂಥ ಒಂದು ವಿಶಿಷ್ಟವಾದಂಥ ಜನ್ಮವನ್ನು ಪಡೆದ ಕೇವಲ ಹಸಿವು ತೃಷೆ ನಿದ್ರೆ ಮತ್ತು ವಿಷಯ ಭೋಗಗಳದೊಳಗನ ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವಂಥದ್ದನ್ನು ಈ ನಮ್ಮ ಒಂದು ಭಾರತೀಯ ಅಥವಾ ನಮ್ಮ ನಾಡಿನ ಆಧ್ಯಾತ್ಮ ಪರಂಪರೆ ಒಪ್ಪೋದಿಲ್ಲ. ಆ ಒಂದು ಆಧ್ಯಾತ್ಮಿಕ ಪರಂಪರೆಯೊಳಗೆ ನಡೆದು ಬಂದಂಥ ಶರೀಫ್ ಸಾಹೇಬರು ಸಾಮಾನ್ಯ ಜನರನ್ನು ಎಚ್ಚರಿಸುವಂಥ ಅವರು
ಒಂದು ಜನರನ್ನು ಸದ್ಗತಿಗೆ ಒಯ್ಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಒಂದು ಸಂದರ್ಭಕ್ಕನುಸಾರವಾಗಿ ಈ ಒಂದು ಕಾಯ ಹೋಗತಿ ಹೋದು ವ್ಯರ್ಥ ಅಂತೇಳಿ ಅವರು ಈ ಪದ್ಯವನ್ನು ಹೇಳ್ಯಾರ. ಇದರ ಮಹತ್ವವನ್ನು ತಿಳ್ಕೊಂಡು ಅವನ ನಿಜವಾದ ಯೋಗಿ ಅಂತೇಳಿ ಈ ಒಂದು ಅವರು ಪಲ್ಲವಿಯೊಳಗೆ ಹೇಳ್ಯಾರ. ಇನ್ನು ಮುಂದಿನ ನುಡಿಯೊಳಗೆ 7 ಜನ್ಮಾಂತರ ದಿನವೂ ಹಿಂಗೆ ಹೇಳದೆ ಹೋದವು ನಿನಗೆಲ್ಲಿಯೋ ನೆನವು ಭೋಗಲಂಪಟ ಸುಖಘನವು ಭವ ರೋಗದಿ ಮರಣಕ್ಕೆ ಆದಿತೋ ಅಣುವು ಅಂತೇಳಿ ಮೊದಲೇ ನುಡಿಯೊಳಗೆ. ಅಂದ್ರೆ ಈ ಹುಟ್ಟು ಗುಣಗಳು ಎಲ್ಲ ಜೀವಿಗಳಿಗೂ ಸಮಾನವಾಗಿರ್ತಾವೆ. ಹಂಗೆ ನಾವು ಕೂಡ ಅನೇಕ ಜನ್ಮಗಳಲ್ಲಿ ಇತರೆ ಪ್ರಾಣಿಗಳಂತೆ ಕೇವಲ ಹುಟ್ಟು ಗುಣಗಳನ್ನು ತೃಪ್ತಿಪಡಿಸೋದ್ರೊಳಗನ ನಾವು ಅನೇಕ ಜನ್ಮವನ್ನು ಕಳೆದು ಬಿಟ್ಟೇವಿ. ಆದ್ರೆ ಕಳೆದ ಜನ್ಮಗಳ ಸ್ಮರಣೆ ಮಾತ್ರ ನಮಗೆ ಇಲ್ಲ. ಅದು ಯಾವಾಗ ನಮಗೆ ಆಕ್ಕತಿ ಅಂದ್ರೆ ಗುರು ಕರುಣೆಯನ್ನು ಪಡೆದ ಅನುಗ್ರಹ ಪಡೆದುಕೊಂಡ ದೀಕ್ಷೆಯ ಮೂಲಕವಾಗಿ ಮರುಹುಟ್ಟನ್ನು ಪಡೆದುಕೊಂಡಾಗ ನಮಗೆ ಹಿಂದಿನ ಜನ್ಮದ ಸ್ಮರಣೆ ಉಂಟಾಗೋ ಸಂಭವ ಐತಿ. ಯಾಕಪ್ಪ ಅಂತಂದ್ರೆ ಅನೇಕ ಜನ ಸಾಧಕರಿಗೆ ಈ ಅನುಭವ ಆಗೈತಿ. ಹಂಗೆ ಈ ಶರೀಫ್ ಸಾಹೇಬರಿಗೂ ಕೂಡ ಜನ್ಮಾಂತರಗಳ ಒಂದು ಸ್ಮರಣೆ ಉಂಟಾಗಿರ್ಬೋದು. ಅದಕ್ಕೆ ಅವ್ರು ಏನು ಹೇಳ್ತಾರೋ ಅಂತಂದ್ರೆ 7 ಜನ್ಮಗಳನ್ನು ಸುಮ್ಮನೆ ಕಳೆದು ಬಿಟ್ಟಿನಿ, ಆವಾಗ ಅದರ ಸ್ಮರಣೆ ನನಗಾಗಲಿಲ್ಲ ಅಂತ ಹೇಳ್ತಾರೆ ಅವರು. ಹಂಗೆ ವಿಷಯ ಭೋಗದೊಳಗೆ ಲಂಪಟನಾಗಿ ಈ ಜನ್ಮವನ್ನು ನಷ್ಟ ಮಾಡ್ಕೊಳಕತ್ತಿದೆಯಲ್ಪ ಅಂತೇಳಿ ಅವರು ಎಚ್ಚರಿಸ್ತಾರೆ. ಯಾರು ಈ ವಿಷಯ ಭೋಗಗಳಲ್ಲಿ ಅತಿಯಾಗಿ ತೊಡಗಿಕೊಳ್ತಾರೋ ಅಂದ್ರೆ ಈ ಹಣ್ಣು ಮಣ್ಣು ಈ ಮೂರರೊಳಗೆ ಅತಿಯಾಗಿ ಯಾರು ಭೋಗಿಸುತ್ತಾರೋ ಅಂಥವ್ರಿಗೆ ರೋಗ ಕಟ್ಟಿಟ್ಟು ಬುತ್ತಿ. ಯಾರು ವಿಷಯದೊಳಗೆ ಅತಿ ಭೋಗಾಸಕ್ತರಾಗ್ತಾರೋ ಅಂಥವ್ರಿಗೆ ರೋಗ ಕಟ್ಟಿಟ್ಟು ಬುತ್ತಿ. ಯಾಕಂತಂದ್ರೆ ಭೋಗ ಮತ್ತು ರೋಗ ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಭೋಗ ಬೇಕು ಅಂತಂದ್ರೆ ನಾವು ರೋಗನ ಪಡ್ಕೊಳ್ಳೋಕೆ ಬೇಕು. ಭೋಗ ಅಷ್ಟೇ ಬೇಕು, ರೋಗ ಬೇಡ ಅಂತಂದ್ರೆ ನಡೆಯೋದಿಲ್ಲ. ಅದಕ್ಕೆ ಈ ಆಧುನಿಕ ಯುಗದೊಳಗೆ ರೋಗ ಯಾಕೆ ಹೆಚ್ಚಾಗ್ಯಾವಪ್ಪ ಅಂತಂದ್ರೆ ಜನರೊಳಗೆ ಅತಿಯಾಗಿ ಬೆಳೆಯುತ್ತಿರುವಂಥ ಭೋಗ ಪ್ರವೃತ್ತಿ. ಈ ಒಂದು ವಿಷವೃತ್ತವನ್ನು ಯಾವ ವೈದ್ಯನೂ ಪರಿಹರಿಸೋಕೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ನುಡಿಯೊಳಗೆ ಅವರು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಬದುಕೇನು ಮಾಡಿದೆ ಇಲ್ಲಿ ಸುಳ್ಳೆ ಮುದುಕಾದಿ ಹೋದೆಲ್ಲ ಚೀ ಹುಚ್ಚ ಮರುಳೆ ಇದಕ್ಕೇನು ಹೇಳಿವಿ ಅಲ್ಲಿ ದೂತ ಒಯ್ಯುವರು ನಿನ್ನ ಯಮರಾಜನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರು ವಿಧಿಲಿಖಿತದಂಥ ತಮಗೆ ಕೊಟ್ಟಂಥ ಆಯುಷ್ಯವನ್ನು ಬದುಕಾಕಬೇಕು. ಆದರೆ ನೀನು ಭೋಗಲಂಪಟನಾಗಿ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟಿಪ್ಪ. ಈಗ ಯವ್ವನ ಹೋಗಿ ಮುದಿತನ ಬಂದತಿ. ಇಷ್ಟು ವರ್ಷ ನೀ ಬದುಕಿ ಏನು ಮಾಡಿದಿ ನೀನು? ಸುಮ್ಮನೆ ವ್ಯರ್ಥವಾಗಿ ಆಯುಷ್ಯ ಕಳೆದುಬಿಟ್ಟು ನಾಳೆ ನಿನ್ನ ಸಾವು ಬಂದಾಗ ಆ ಯಮದೂತರು ಎದ್ದು ಒಯ್ತಾರಲ್ಲ, ಅವಾಗ ನೀ ಏನು ಹೇಳ್ತೀ ಅಂತೇಳಿ ಕೇಳ್ತಾರವರು. ಹೆಂಗಪ್ಪ ಅಂತಂದ್ರೆ ಈ ವಿಷಯ ಲಂಪಟತನ ಇದ್ದಂಥ ಶರೀರ ಆದಷ್ಟು ಬೇಗನೆ ಮುಪ್ಪಾವಸ್ಥೆಗೆ ಬಂದು ನಾನಾ ರೋಗಾದಿಗಳಲ್ಲಿ ಸಿಲುಕಿ ನರಳಿ ಸತ್ತ ನಂತರ ಯಮನ ಹತ್ರ ಹೋಗಿ ನೀನು ಏನು ಹೇಳ್ತೀಪ್ಪ ಯಮ ಕೇಳಿದ್ರ ಅಂತೇಳಿ ಅವರು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಇನ್ನಾರ ತಿಳಿಕಂಡ್ಯ ತಮ್ಮ ನುಡಿ ಓಂ ನಮಃ ಶಿವಾಯ ಎಂಬ ಮಂತ್ರವ ನಿಮ್ಮ ಪುಣ್ಯ ಪಾಪಂಗಳ ಕರ್ಮ ಕಳೆದುಳಿದುದೇ ಚೆನ್ನ ಶಿಶುನಾಳೆ ದೀಶನೊಳು ಕೂಡುವ ಧರ್ಮ ಅಂತ ಹೇಳ್ತಾರೆ. ಈ ಒಂದು
ಕೊನೆ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಈ ಯೌವನ ವಿಕಾರದೊಳಗಿದ್ದವ್ರಿಗೆ ದೇವರ, ಗುರು ಹಿರಿಯರು, ಧರ್ಮ ಮಾರ್ಗ ಇವೆಲ್ಲ ಹಿಡಿಸೋದಿಲ್ಲ. ಆದ್ರೆ ಯೌವನವಂತೂ ಮುಗ್ದ ಹೋತು. ಇನ್ನು ಮ್ಯಾಲರ ನೀ ಮಾಡಿರ್ತಕ್ಕಂಥ ಯೌವನ ಕಾಲದೊಳಗೆ ಮಾಡಿದಂಥ ಸಕಲ ಪಾಪ ಕರ್ಮಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳಾಕ ಒಂದು ಮಾರ್ಗ ಐತಿ. ಯಾವುದಪ್ಪ ಅಂತಂದ್ರೆ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಮನಮುಟ್ಟಿ ಸ್ಮರಿಸಿ ನೀನು ಪಾಪ ಪುಣ್ಯಗಳನ್ನು ಮೀರಿ ಪರಮಾತ್ಮನೊಳಗೆ ಸಾಮರಸ್ಯವನ್ನೇ ಆ ಒಂದು ಸಾಮರಸ್ಯವನ್ನು ಪಡೆಯುವುದನ್ನು ಶ್ರೀ ಸಂತ ಶರೀಫ್ ಸಾಹೇಬರು ತೋರಿಸಿರ್ತಕ್ಕಂಥ ಈ ಶಿಶುನಾಳೇಶನ ಧರ್ಮ, ಅದೇ ಶಿವಯೋಗ ಧರ್ಮ. ಕೇವಲ ಪಾಪವನ್ನು ಪರಿಹರಿಸಿಕೊಳ್ಳುವುದಷ್ಟ ಅಲ್ಲ, ಇದು ಮುಕ್ತಿ ಮಾರ್ಗಕ್ಕೆ ಕಾರಣ ಆಗೋದಿಲ್ಲ. ಯಾವಾಗ ಆಕ್ಕತಿ ಅಂತಂದ್ರೆ, ಪುಣ್ಯದ ಫಲವನ್ನು ಸಹ ತ್ಯಾಗ ಮಾಡಬೇಕಾಕ್ಕತಿ. ಅದನ್ನು ನಾವು ತ್ಯಾಗ ಮಾಡಲಿಲ್ಲ ಅಂತಂದ್ರೆ ಆ ಪುಣ್ಯದ ಫಲ ಪುನರ್ಜನ್ಮಕ್ಕೆ ಕಾರಣ ಆಕ್ಕತಿ. ಅದಕ್ಕೆ ಪಾಪ ಪರಿಹರಿಸ್ಕೊಳ್ಳೋದಕ್ಕಿಂತಲೂ ಕಠಿಣವಾದದ್ದು ಯಾವುದಪ್ಪ ಅಂದ್ರೆ ಪುಣ್ಯ ಫಲದ ತ್ಯಾಗ. ಇದು ಎರಡನ್ನೂ ಕಳೆದುಕೊಳ್ಳುವುದನ್ನು ನಿಜವಾದ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಯೌವನ ಕಾಲದೊಳಗೆ ಮಾಡಿದಂಥ ಪಾಪಗಳನ್ನು ಪರಿಹರಿಸ್ಕೊಳ್ಳಾಕ ಶಿವಪಂಚಾಕ್ಷರಿ ಮಂತ್ರವಾದಂಥ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿರಿ ಅಂಥೇಳಿ, ಸ್ಮರಣೆ ಮಾಡಿರಿ ಅಂಥೇಳಿ ಅವ್ರು ಹೇಳ್ತಾರೆ. ಹಂಗೆ ನಾವು ಆ ಯೌವನ ಕಾಲದೊಳಗೆ ಮಾಡಿದಂಥ ಪುಣ್ಯದ ಫಲವನ್ನು, ಪಾಪವನ್ನು ಕಳ್ಕೋಬೇಕು, ಪುಣ್ಯವನ್ನು ಅದರ ಫಲವನ್ನು ನಾವು ತ್ಯಾಗ ಮಾಡ್ಬೇಕು. ಅಂದ್ರೆ ಮಾತ್ರ ನಮಗೆ ಏನಪ್ಪ ಮುಕ್ತಿಗೆ ಮಾರ್ಗ ಸಿಗ್ತೈತಿ. ಇಲ್ಲಾಂದ್ರೆ ನಾವು ಪಾಪವನ್ನಷ್ಟೇ ತ್ಯಾಗ ಮಾಡಿ ಪುಣ್ಯವನ್ನು ತ್ಯಾಗ ಮಾಡಲಿಲ್ಲ ಅಂದ್ರೆ ಆ ಪುಣ್ಯದ ಗಂಟೆ ಏನು ಮಾಡ್ತೈತಿ ನಮ್ಮನ್ನು ಅಂತಂದ್ರೆ, ನಾವು ಸತ್ವಾದ ಮೇಲೆ, ನಮ್ಮ ಈ ಶರೀರ ಬಿಟ್ಟು ಆದಮೇಲೆ ನಾವು ಮತ್ತೆ ಆ ಪುಣ್ಯದ ಫಲವನ್ನು ಅನುಭವಿಸೋ ಸಲುವಾಗಿ, ಆ ಪುಣ್ಯದ ಫಲದ ಲಾಭವನ್ನು ಪಡೆದುಕೊಳ್ಳೋ ಸಲುವಾಗಿ ನಾವು ಮತ್ತೆ ಪುನರ್ಜನ್ಮವನ್ನು ನಾವು ಪಡಿಬೇಕಾಕ್ಕತಿ. ಅದಕ್ಕೆ ನಮಗೆ ಪುನರ್ಜನ್ಮ ಅನ್ನುವಂಥದ್ದು ಬೇಕಾಗಿಲ್ಲ ಅಂತಂದ್ರೆ ಪಾಪ ಪುಣ್ಯಗಳ ಎಲ್ಲ ಫಲಗಳನ್ನು ನಾವು ತ್ಯಾಗ ಮಾಡಿದಾಗ ಮಾತ್ರ ನಮಗೆ ಮುಕ್ತಿ ಹೊಂದಲಿಕ್ಕೆ ಮುಂದೆ ಮಾರ್ಗ ಸಿಗ್ತೈತಿ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಶರೀಫ್ ಸಾಹೇಬರ ತತ್ವಪದಗಳ ಭಾವಾರ್ಥದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ನಾಳೆ ಮುಂದಿನ ಪದ್ಯವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಓಂ ನಮಃ ಶಿವಾಯ.